ನಮಸ್ಕಾರ ವಿದ್ಯಾರ್ಥಿಗಳೇ. ಸ್ಟ್ಯಾಂಡರ್ಡ್ ಸೈಜ್ ಅಂದರೆ ಪ್ರಮಾಣಿತ ಗಾತ್ರದ ಪ್ರಕಾರ ನಟ್ ಜೊತೆಗೆ ಸ್ಟಡ್ ಅನ್ನು ತಯಾರಿಸುವ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಮಗೆ ಸಾಧ್ಯವಾಗುತ್ತದೆ ಥ್ರೆಡ್ಗಳನ್ನು ರೂಪಿಸಲು ಬ್ಲಾಂಕ್ ಸೈಜ್ ಅನ್ನು ತಯಾರಿಸುವುದು. ಟ್ಯಾಬ್ ಬಳಸಿ ಇಂಟರ್ನಲ್ ಥ್ರೆಡ್ ಅನ್ನು ರೂಪಿಸಲು ರಂಧ್ರದ ಮೂಲಕ ಡ್ರಿಲ್ ಮಾಡಿ. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: ಸ್ಟಡ್, ನಟ್, thread cutting or threading tool, thread lubricant or cutting oil, vise or clamping device, spanners or wrenches, deburring tool, lathe machine. Process. Task 1. Stud. ಕಚ್ಚಾ ಸಾಮಗ್ರಿ ಅಂದರೆ ರಾ ಮಟೀರಿಯಲ್ ಅನ್ನು ಪರಿಶೀಲಿಸಿ. Hold the job in a 3-jaw chuck keeping about 40 mm ಔಟ್ಸೈಡ್. 3-jaw chuck ಅನ್ನು 40 mm ಹೊರಗಡೆ ಇಡುವ ಮೂಲಕ ಜಾಬ್ ಅನ್ನು ಹೋಲ್ಡ್ ಮಾಡಿ. ಎಂಡ್ ಅನ್ನು ಫೇಸ್ ಮಾಡಿ. ಡಯಾಮೀಟರ್ 10 mm ಗರಿಷ್ಠ ಉದ್ದವನ್ನು ತಿರುಗಿಸಿ. ಚೇಂಫರ್ ಎಂಡ್ 2 × 43 ಡಿಗ್ರಿ. ಒಟ್ಟು ಉದ್ದವನ್ನು ಸರಿಪಡಿಸಲು ಜಾಬ್ ಫೇಸ್ ಅನ್ನು ರಿವರ್ಸ್ ಅಂದರೆ ಹಿಮ್ಮುಖಗೊಳಿಸಿ. mm ತಿರುಗಿಸಿ. ಚೇಂಫರ್ ಎಂಡ್ 2 × 45 ಡಿಗ್ರಿ. ವರ್ಕ್ ಪೀಸ್ ಅನ್ನು ಬೆಂಚ್ ವೈಸ್ ನಲ್ಲಿ 90 ಡಿಗ್ರಿ ಲಂಬವಾಗಿ ಅಂದರೆ ವರ್ಟಿಕಲ್ ನಲ್ಲಿ ಹಿಡಿದುಕೊಳ್ಳಿ. 30 mm ಹೊರಗೆ ಪ್ರೊಜೆಕ್ಟ್ ಮಾಡಿ. 10 × 1.5 ಡೈ ಅನ್ನು ಬಳಸುವ ಮೂಲಕ ಥ್ರೆಡ್ಗಳಿಂದ ಥ್ರೆಡ್ ಪ್ರೊಟೆಕ್ಟಿಂಗ್ ಪ್ಯಾಡ್ಗಳೊಂದಿಗೆ ಪ್ರಕ್ರಿಯೆಯು ಇನ್ನೊಂದು ಬದಿಯನ್ನು ಪುನರಾವರ್ತಿಸಬಹುದು. ಟಾಸ್ಕ್ 2. ನಟ್. ಕಚ್ಚಾ ವಸ್ತುಗಳ ಅಂದರೆ ರಾ ಮೆಟೀರಿಯಲ್ ಗಾತ್ರವನ್ನು ಪರಿಶೀಲಿಸಿ. ಜಾಬ್ ಅನ್ನು 3-jaw chuck ನಲ್ಲಿ ಹಿಡಿದುಕೊಳ್ಳಿ. ಒಂದು ಎಂಡ್ ಅನ್ನು ಫೇಸ್ ಮಾಡಿ. ತ್ರಿಜಾ chuck ನಲ್ಲಿ ಜಾಬ್ ಹಿಮ್ಮುಖಗೊಳಿಸಿ ಮತ್ತು ಹೋಲ್ಡ್ ಮಾಡಿ.
ಇನ್ನೊಂದು ತುದಿಯನ್ನು ಫೇಸ್ ಮಾಡಿ ಒಟ್ಟು 8 ಮಿಲಿಮೀಟರ್ ಉದ್ದವನ್ನು ನಿರ್ವಹಿಸಿ. ಎಡ್ಜ್ ಅನ್ನು 3 ಇಂಟು 30 ಡಿಗ್ರಿ ಚೇಂಫರ್ ಮಾಡಿ. ವರ್ಕ್ಗೆ ಸೆಂಟ್ರಲ್ ಡ್ರಿಲ್ ಮಾಡಿ. ರಂಧ್ರದ ಮೂಲಕ ಡಯಾಮೀಟರ್ 8.5 ಮಿಲಿಮೀಟರ್ ಡ್ರಿಲ್ ಮಾಡಿ. ಕೌಂಟರ್ ಸಿಂಕ್ ಬಿಟ್ ಬಳಸಿ ಡ್ರಿಲ್ ಮಾಡಲಾದ ರಂಧ್ರವನ್ನು ಕೌಂಟರ್ ಸಿಂಕ್ ಮಾಡಿ. Internal thread by M10 tap using taps and tap wrench by supporting tailstock ಅನ್ನು ಫಾರ್ಮ್ ಮಾಡಿ. ಡೈ ಬಳಸಿ ಎಕ್ಸ್ಟರ್ನಲ್ ಥ್ರೆಡ್ಗಳನ್ನು ರೂಪಿಸಲು ಬ್ಲಾಂಕ್ ಸೈಜ್ ಅನ್ನು ಹೇಗೆ ತಯಾರಿಸುವುದು, ಟ್ಯಾಪ್ ಬಳಸಿ ಇಂಟರ್ನಲ್ ಥ್ರೆಡ್ ಅನ್ನು ಹೇಗೆ ರಂಧ್ರದ ಮೂಲಕ ಡ್ರಿಲ್ ಮಾಡುವುದು ಎಂಬುದರ ಕುರಿತು ನಾವು ಈ ವಿಡಿಯೋದಲ್ಲಿ ಕಲಿತಿದ್ದೇವೆ. ನೀವು ಎಲ್ಲಾ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.